ಬೇಡ ಗುರು ನೀನು ಮಾಡ್ತಾ ಇರೋ ತಪ್ಪು, ಬೇಡ ದರ್ಶನ್ ಅಂತ ಹೇಳೋ ಒಬ್ಬನ್ನೂ ಈತ ಇಟ್ಕೊಂಡಿದ್ದಾನೆ ಅಂತ ಅನಿಸಲ್ಲ. ಎಲ್ಲೋ ನಮ್ಮಂಥವ್ರು ವರ್ಷಕ್ಕೆ ಒಂದು ಸಾರಿ ನಾವು ನೋಡಿರೋದೇ ಒಂದು ಸಾರಿ ನನ್ನ ಮನೆಯಲ್ಲಿ. ಆಗ ನನಗೆ ಚೆನ್ನಾಗಿ ಕೇಳಿದ್ದ ಹುಡುಗ, ನಮ್ಮ ಮನೆ ಮಕ್ಕಳು ಹೇಗೆ ಕೇಳ್ತಾರೋ ಅಷ್ಟು ಚೆನ್ನಾಗಿ ನಾನು ಮಾತು ಕೇಳಿಸ್ಕೊಂಡಿದ್ದ, ಏನು ಪ್ರತಿ ಕರೆಕ್ಟಾಗಿ ಇದನ್ನು ಸ್ಪಂದಿಸಿದ್ದ. ನಂತರ ಅದನ್ನು ಒಂದು 10 ದಿನ ಫಾಲೋ ಮಾಡ್ದ, ಆಮೇಲೆ ಆಗಲಿಲ್ಲ. ಈತ ಏನು ಮಾಡ್ದ, ಆ ಗುಂಪು ಸೇರುತ್ತಲ್ಲ ಸಾಮಾನ್ಯವಾಗಿ ಆರ್ಥಿಕವಾಗಿ ಜೋರಾಗಿ ಬಲಾಢ್ಯರ ಗುಂಪು, ಅದು ಇವನ ಕೈಲಿ ದುಡ್ಡು ತೊಗೊಳ್ಳೋ ಲೆವೆಲ್ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಗೊತ್ತಾ ವಿಷಯಗಳು. ಮತ್ತು ರಾಜಕೀಯವಾಗಿ ಬಲಾಢ್ಯ ಗುಂಪು. ಇವನು ಎಲ್ಲಿ ಕುರುಡಾಗ್ಬಿಟ್ಟ ಅಂದರೆ ನನ್ನನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ. ಭಾಳ ಜನ ಹಂಗೆ ಅಂದ್ಕೊಂಡ್ಬಿಡ್ತಾರೆ, ನನಗೆ ಮುಖ್ಯಮಂತ್ರಿ ಗೊತ್ತು, DG ಗೊತ್ತು, ಚೀಫ್ ಜಸ್ಟಿಸ್ ಗೊತ್ತು, ಸೊ ನಾನು ಏನು ಮಾಡಿದ್ರು ನನಗೇನೂ ಆಗಲ್ಲ. ನೋ, ಇಟ್ ಈಸ್ ರಾಂಗ್. ದೇಶದ ಪ್ರಧಾನಮಂತ್ರಿಯ ಮೊಮ್ಮಗ ಜೈಲಿಗೆ ಹೋಗಿದ್ದಾನೆ, ಅವರ ಚಿಕ್ಕಪ್ಪ 2 ಸಾರಿ ಮುಖ್ಯಮಂತ್ರಿ, ತಾನೇ ಮಿನಿಸ್ಟರ್ ಆಗಿದ್ದ, 3-4 ಸಾರಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದ ರೇವಣ್ಣ ಹೋಗಿದ್ದಾರೆ, ಇಂದಿರಾ ಗಾಂಧಿ ಹೋಗಿದ್ರು. ತಮಾಷೆನ ಇದೆಲ್ಲ? ಕಾನೂನು ಅನ್ನೋದು ಇದೆಯಲ್ಲ, ಎಷ್ಟೇ ತೆಳುವಾಗಿ ಕಾಣಲಿ, ಆದರೆ ಅದು ಬಂದುಬಿಟ್ಟಾಗ, ಅದ್ರ ಕಣ್ಣಿಗೆ ಬಿದ್ದಾಗ, ಅದು ಆ್ಯಕ್ಷನ್ಗೆ ಹೊರಟಾಗ ಯಾರೂ ತಡ್ಕೊಳಕ್ಕಾಗಲ್ಲ. ಎಲ್ಲರೂ ನಿಕೃಷ್ಟ ಆಗಿಬಿಡ್ತಾರೆ. ಪ್ರಧಾನಮಂತ್ರಿನೂ ನಿಕೃಷ್ಟ ಆಗೋಗ್ತಾನೆ, ಆಟೋ ಡ್ರೈವರ್ ಲೆವೆಲ್ಗೆ ಹೋಗ್ತಾನೆ. ಯಾಕೆಂದರೆ ಕಾನೂನು ಅನ್ನೋದು ತಣ್ಣಗಿನ ಒಂದು ಸಂಸ್ಥೆ ಮತ್ತು ವ್ಯವಸ್ಥೆ. ಅದನ್ನು ಇವರು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ದಿದ್ರೆ ಮೊದಲನೇ ಸಾರಿ 13 ದಿನ ಹೋದಾಗಲೇ ಎಚ್ಚೆತ್ಕೋಬೇಕಾಗಿತ್ತು. ಇನ್ನೊಂದು ಸಾರಿ ನೀನು ಹೋಗಲಿಲ್ಲ, ಯಾರೋ ಸಪ್ಲೈಯರ್ ಹೊಡೆದ ಹೋಗಲಿಲ್ಲ ಅನ್ನೋದು ಬೇರೆ ವಿಷಯ. ಅಂಥ ಘಟನೆಗಳೇ ಆಗಬಾರ್ದು. ಮತ್ತು ಆ ಮಾತಿನಲ್ಲೂ ಅಷ್ಟೇ, ಆ ಮಾತಿನಲ್ಲೂ ಆತ ದೊಡ್ಡ ದೊಡ್ಡ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಕುಡಿದು ಮಾತಾಡೋದು ಎದ್ದು ಕಾಣುತ್ತೆ. ಮಾಡ್ಬೋದಾ ಅದನ್ನು? ಆತ ಇದು ಯಾರೋ ನಿರ್ಮಾಪಕನಿಗೆ ತಗಡು, ಉಮಾಪತಿಗೆ ತಗಡು ಅಂದಾಗಲೇ ನಾನು ಹೇಳಿದ್ದೆ, ಬೇಡಪ್ಪ, ಒಂದು ದೊಡ್ಡ ಯಶಸ್ವಿ ಸಿನಿಮಾ 100 ಜನ ಕೇಳಿ ಬಿಡು, ಉಮಾಪತಿ ಬಿಟ್ಬಿಡು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದಕ್ಕೆ 100 ರೂಪಾಯಿ ಕೊಡೋನು ಕೂಡ ನನ್ನಿಂದ ಯಶಸ್ವಿ ಆಯಿತು ಅಂದರೆ ಬೇಜಾರು ಮಾಡ್ಕೊಳ್ಳೋದು ಏನಿದೆ? ಯಶಸ್ವಿ ಆಯ್ತಲ್ವಾ, ನಟ ಅದು ನೀನು ಬೆಳೆದೇ ಅಲ್ವಾ? ಇವನು ಇಷ್ಟು ಇದಾಗ್ಬಿಟ್ರೆ ನಾವು ಏನು ಹೇಳೋದು? ಇದು ಎಲ್ಲಿಗೆ ತಲುಪಿಸ್ದು ಅವನ್ನ ಅಂತ ಹೇಳಿದ್ರೆ, ಮೊನ್ನೆ ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ಎತ್ಕೊಂಡ್ಬಿಟ್ಟ. ಅವನು ಉಗ್ರಲ್ಲಿ ಹೋಗ್ತಾ ಇದ್ದು, ಅವನು ಎದುರಿಗೆ ಬರೋದೇ ಬೇಕಿರಲಿಲ್ಲ. ಎಲ್ಲಿ ದರ್ಶನ್, ಎಲ್ಲಿ ರೇಣುಕಾ ಸ್ವಾಮಿ. ಇವತ್ತು ನೀನು ಏನಾದರೂ ಮಾಡಪ್ಪ, ನೀನು ಏನೇ ಮಾಡು, ಆ ಜೀವ ಆ ತಾಯಿ ತಂದೆ ಕೊಡೋಕ್ಕಾಗತ್ತಾ? ಆ ತಾಯಿ 9 ತಿಂಗಳು ಇಟ್ಕೊಂಡು ಒಡಲಲ್ಲಿ ಹೆತ್ತಿರೋ ಒಂದು ಜೀವನ ನೀನು ಅವನಿಗೆ ಗುರುತರವಾದ ತಪ್ಪು ಮಾಡಿದ್ದ. ಅದರಿಂದ ಡಿಪ್ರೆಷನ್ಗೆ ಹೋಗ್ತಾರೆ ಹೆಣ್ಮಕ್ಳುಗಳು. ಬ್ಲಾಕ್ ಮಾಡಿದ್ಮೇಲೂ ಮಾಡಿದ್ದು ಅಂತಿಂತ ಅಪರಾಧ ಅಲ್ಲ, ಬಟ್ ನಿನ್ನ ಲೆವೆಲ್ಗೆ ಅವನನ್ನು ಕರೆಸಿ ಹೊಡೆದು ಮರ್ಡರ್ ಆಗೋ ರೀತಿಯಲ್ಲಿ ಹೊಡಿಬೇಕಾಗಿತ್ತ? ಅದು ಮಾಡಿದ್ದನ್ನು ಅಕ್ಷಮ್ಯ ಅಪರಾಧ ಆಗಿದ್ದು. ಕಾನೂನು ಏನು ಮಾಡುತ್ತೆ ಏನೋ ನಾನು ಮಾತಾಡಲ್ಲ ಅದನ್ನು. ಅದು ನನ್ನ ಪರಿಧಿಗೆ ಸೇರಿದ್ದಲ್ಲ, ಅಥವಾ ಮೀಡಿಯಾಗಳಿಗೆ ಸೇರಿದ್ದಲ್ಲ, ಪೊಲೀಸ್ಗೂ ಸೇರಿದ್ದಲ್ಲ. ನ್ಯಾಯಾಲಯದ ಮುಂದೆ ಹೋದಾಗ ನ್ಯಾಯದ ಕಣ್ಣುಗಳಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ, ಅದರ ರೀತಿ ರಿವಾಜುಗಳಲ್ಲಿ ಏನು ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದು ಅಲ್ಲಿ ವಕೀಲರಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ನಮ್ಮಲ್ಲಿ ತುಂಬ ದೊಡ್ಡ ವಕೀಲರುಗಳಿದ್ದಾರೆ. ಇಡೀ ಇಂಡಿಯಾ ರಾಷ್ಟ್ರದಲ್ಲೇ ಹೆಸರು ಗಳಿಸಿರೋ ವಕೀಲರಿದ್ದಾರೆ. CV ನಾಗೇಶು, ಹನುಮಂತರಾಯ, ಇಂಥವರೆಲ್ಲ ಇನ್ನೂ 3-4 ಜನ ಇದ್ದಾರೆ. ಅವ್ರಿಗೆಲ್ಲ ಹೋದಾಗ ಏನು ಬೇಕಾರಾಗಬಹುದು. ಆದರೆ ಮನುಷ್ಯನಾಗಿ ನೀನು ಮಾಡಿರೋದು ಅಕ್ಷಮ್ಯ ಅಪರಾಧ. ಬದುಕಿರೋವರೆಗೂ ಆ ಹುಡುಗ ನಿನ್ನ ಕಾಡ್ತಾನೆ. ಅವನು ತಪ್ಪು ಮಾಡಿದ್ದ, ನೀನು ಸರಿ ಎಲ್ಲಿ ಮಾಡಿದ್ಯಪ್ಪ, ಅದಕ್ಕಿಂತಲೂ ಗೌರವಾದ ತಪ್ಪು ಮಾಡಿಬಿಟ್ಟು. ಇಷ್ಟನ್ನೇ ನಾನು ಹೇಳೋಕೆ ಬಯಸೋದು. ಆ ತಪ್ಪನ್ನು ಇನ್ನೊಂದು ತಪ್ಪಿನಿಂದ ನೀನು ಸರಿ ಮಾಡೋಕ್ಕಾಗಲ್ಲ. ಇನ್ನೊಂದು ಸರಿಯಿಂದ ಆ ತಪ್ಪನ್ನ ಹೋಗ್ಲಾಡಿಸ್ಬೋದಾಗಿತ್ತು, ಬಟ್ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಶ್ರೀಧರ್ ಸರ್, ನೀವು ಒಂದು ಮಾತು ಹೇಳಿದ್ರಿ ನಮಗೆ, ನನ್ನನ್ನು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ, ಎಲ್ಲವೂ ನನ್ನದೇ, ಏನೇ ಮಾಡಿದ್ರು ಕೂಡ ಪಾರಾಗಿ ಬಂದ್ಬಿಡ್ತೀನಿ ಅನ್ನುವಂಥ ದುರಹಂಕಾರದ ಪರಮಾವಧಿಯೇ ಈ ಸನ್ನಿವೇಶಕ್ಕೆ ಕಾರಣ ಆಯ್ತಾ? ದರ್ಶನ್ ಅವರ ಈ ಸ್ಥಿತಿಗೆ ಕಾರಣ ಅಂತ ಹೇಳಬಹುದಾ? ಅದು ದುರಹಂಕಾರ ಅಲ್ಲ, ದುರಹಂಕಾರ ಬೇರೆ. ದುರಹಂಕಾರಿಗಳನ್ನ ನಾವು ನೋಡಿದೀವಿ. ದುರಹಂಕಾರಿನೂ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡಿರ್ತಾನೆ. ಈತನಿಗಿದ್ದು ಅವಿವೇಕತನ, ಉಡಾಫೆತನ. ಏನು ಮಾಡಿದ್ರು ನಡೆಯುತ್ತೆ, ಏನಕ್ಕಪ್ಪ ಬಿಟ್ಬಿಡಿ, ಕೊಲೆ ಬಿಟ್ಬಿಡಿ. ಅವನನ್ನು ಎಳ್ಸ್ಕೊಂಬಂದ್ರಲ್ಲ ಇದರಿಂದ, ಚಿತ್ರದುರ್ಗದಿಂದ ಎಳ್ಕೊಂಬಂದ್ರಿ. ದರ್ಶನ್ ಮನೆಯೇ ಕರ್ಕೊಂಡೋಗಿದ್ರಿ, ಯಾವ ಶೆಡ್ಗೂ ಹೋಗ್ತಿರ್ಲಿಲ್ಲ. 2 ಕಪಾಳು ಕೊಟ್ಟು ಸಾರಿ ಹೇಳಿ ಕಳಿಸ್ತಾ ಇದ್ರಿ. ಅವನು ಈ ಕಂಪ್ಲೇಂಟ್ ಕೊಟ್ಟಿದ್ರೆ ದರ್ಶನ್ ಇಷ್ಟೇ ಸೀರಿಯಸ್ ಆಗ್ತಿತ್ತು.
ಯಾಕೆ ಕಾನೂನು ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಕಿಡ್ನ್ಯಾಪ್ ಅನ್ನೋದು ಮರ್ಡರ್ ಅಷ್ಟೇ ಹೈನಸ್ ಅಫೆನ್ಸ್. ಭಾಳ ಜನ ಗೊತ್ತಿಲ್ಲ. ಈಗ ಕಿಡ್ನ್ಯಾಪ್ ಇದೆ ಇದರಲ್ಲಿ. ಕಿಡ್ನ್ಯಾಪ್, ಇಲ್ಲಿಗಲ್ ಕನ್ಫೈನ್ಮೆಂಟ್, ಮರ್ಡರ್ ಮೂರೂ ಇದೆ ಇದರಲ್ಲಿ. ಇದೇನು ಸಾಮಾನ್ಯ ಇದು ಅನ್ಕೋಬೇಡಿ. ಇದು ಅವನು ಸತ್ತೋಗಿರೋನು ಭಾಳ ಆರ್ಡಿನರಿ ಮನುಷ್ಯ ಇರಬಹುದು, ಕೊಲೆಯಲ್ಲಿ ಭಾಗಿಯಾಗಿರೋನು ಅತ್ಯಂತ ಜನಪ್ರಿಯ ವ್ಯಕ್ತಿ ಇರಬಹುದು, ಪ್ರಭಾವಿ ಇರಬಹುದು, ಹಣವಂತ ಇರಬಹುದು. ಬಟ್ ಇಟ್ ಈಸ್ ಎ ವೆರಿ ವೆರಿ ಸೀರಿಯಸ್ ಕೇಸ್. ಬರೀ ಅಷ್ಟೇ ಆಗಿದ್ರು ನೀನು ಸೇರಿಸ್ಕೊಳಕ್ಕಾಗ್ತಾ ಇರಲಿಲ್ಲ, ಇಷ್ಟೇ ಪ್ರತಿರೋಧ ಬಂದ್ಬಿಡ್ತಿತ್ತು. ಬರೀ ಕಿಡ್ನ್ಯಾಪ್ ಮಾಡಿದರೆ, ಕಿಡ್ನ್ಯಾಪ್ ಅನ್ನೋದು ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಅಫೆನ್ಸ್. ಇವು ಎಲ್ಲವನ್ನೂ ಅಂದರೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಇವನ ಸಂಪರ್ಕದಲ್ಲಿ ಒಬ್ಬ ಲಾಯರ್ ಇಲ್ಲ, ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಇಲ್ಲ, ಸಾಹಿತಿ ಇಲ್ಲ. ಏನು ಹೇಳಲಿ ನಾನು? ಈಗ ಇದ್ರು ರಾಜ್ ಅವರು, ವಿಷ್ಣು, ಇವರೆಲ್ಲ ಎಂತೆಂಥವ್ರನ್ನ ನೋಡಿದ್ದೀವಿ ನಾವು. ಅವರೆಲ್ಲ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ಸಂಪರ್ಕಗಳು ಇಟ್ಕೊಳ್ತಿದ್ರು. ಈ ಥರ ಪ್ಲ್ಯಾನ್ಗೋಸ್ಕರ ಅಲ್ಲ, ಆ ನಾಲೆಡ್ಜ್ ಬೆಳೆದ್ಬಿಡೋದು. ನೀನು ಬರೀ ಭಕ್ತರು ಅಂತ ಹೇಳ್ಕೊಂಡು ಕುಡ್ಕೊಂಡು ಅವ್ರ ಜೊತೆ ಇದು ಮಾಡಿಕೊಂಡು ಯಾರ್ಯಾರೋ ರೇಗ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿಯಲ್ಲಪ್ಪ. ಹಾಂ, ಜವಾಬ್ದಾರಿ ಎಳ್ಳಷ್ಟು ನನಗೆ ಇದನ್ನು ಹೇಳ್ಬೇಕಾದ್ರೆ ಸಿಟ್ಟು ಬರ್ತಾ ಇಲ್ಲ, ಸಿಟ್ಟಿಗಿಂತ ಸಂಕಟ ಇದೆ. ಈ ಹುಡುಗ ಹಿಂಗೆ ಆಗ್ಬಿಟ್ನಲ್ಲ, ತೂಗುದೀಪ ಶ್ರೀನಿವಾಸ್ ಮಗ ಈಗ ಆಗೋರ್ನಲ್ಲ, ಎಷ್ಟು ಕಷ್ಟ, ಇಡೀ ಫ್ಯಾಮಿಲಿ ಕಷ್ಟಪಟ್ಟಿದೆ. ಇವ್ರ ತಾಯಿ ಇವರೆಲ್ಲ ಸ್ವಲ್ಪ ಕಷ್ಟಪಟ್ಟಿಲ್ಲ ಇವ್ರು ಸಾಕೋದಕ್ಕೆ, ಇವನು ಸ್ವಲ್ಪ ಕಷ್ಟಪಟ್ಟಿಲ್ಲ. ಆ ಕಷ್ಟಪಟ್ಟಾಗ ನೀನು ಬಂದಾಗ ನೀನು ಥ್ಯಾಂಕ್ಸ್ ಹೇಳಬೇಕು ಜಗತ್ತಿಗೆ. ಜಗತ್ತಿಗೆ ಥ್ಯಾಂಕ್ಸ್ ಹೇಳೋದಂದ್ರೂ ಅದನ್ನೇ ಶರಣ ಅಂತ ಹೇಳೋದು. ಶರಣ ಆಗಬೇಕು ಜಗತ್ತಿಗೆ, ಬೇರೆ ಜೀವಗಳಿಗೆ ವಿನಯವಂತ ಆಗಬೇಕು. ನೀನು ವಿನಯನ ಕಳ್ಕೊಂಡ್ಬಿಟ್ಟಲ್ಲಪ್ಪ. ಬೇರೆಯವ್ರು ಹೇಳಿದ್ರು ಇಲ್ಲೋ, ನಾನಂತೂ ಗಿಣಿಗೆ ಹೇಳ್ದಂಗೆ ಹೇಳಿದ್ದೆ, ನೀನು ಅದನ್ನು ಮನ್ನಣೆ ಕೊಟ್ಟಿದ್ದೆ, ಕಡೆಗೆ ಮಾಡ್ಕೊಂಡಿದ್ದೇನು. ಇವತ್ತು ನೀನು ಹೋಗ್ಬೇಕಾ ಜೈಲಿಗೆ? ಲಕ್ಷಾಂತರ ಜನ ಅಭಿಮಾನಿಗಳು ಇಟ್ಕೊಂಡು ಇಷ್ಟು ಜನಪ್ರಿಯ ವ್ಯಕ್ತಿ ಜೈಲಿಗೆ ಹೋಗ್ಬೇಕಾ? ಜೈಲಲ್ಲಿ ಸ್ವಲ್ಪ ಕಾಲ ಕಳಿಲೇಬೇಕು. ಯಾವ ಲಾಯರ್ ನಿಂತರೂ ಕಳಿಲೇಬೇಕು, ತಕ್ಷಣದಲ್ಲಿ ಬರೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಗೊತ್ತು ನನಗೆ. ಶ್ರೀಧರ್ ಸರ್, ಈಗ ತಾನೇ ಅಂದ್ರೆ ಈ ಹಿಂದೆ ಮಾತಾಡಿದ್ರು ದರ್ಶನ್ ಅವರ ಆಪ್ತರು, ಅಂದ್ರೆ ಚಿತ್ರರಂಗಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಜೊತೆಯಲ್ಲೇ ಹೆಜ್ಜೆ ಹಾಕಿದವ್ರು ಒಂದು ಮಾತು ಹೇಳಿದ್ರಂತೆ. ದರ್ಶನ್ ಅವ್ರು ಹೇಳ್ತಾ ಇದ್ರಂತೆ, ಒಂದು ಆಟೋ ಹಿಂದೆ ನನ್ನ ಪೋಸ್ಟರ್ ಬಂದ್ಬಿಟ್ರೆ ಸಾಕಪ್ಪ, ನನ್ನ ಜೀವನ ಸಾರ್ಥಕ ಆಗ್ಬಿಡುತ್ತೆ ಅಂತ ಒಂದು ಅಭಿಮಾನಿ ಬಳಗ ಹೊಂದ್ಬಿಟ್ರೆ ಸಾಕು ಜೀವನ ಸಾರ್ಥಕ ಅಂತ. ದೊಡ್ಡ ಮಟ್ಟದ ಅಭಿಮಾನಿ ಬಳಗ, ಅದನ್ನ ಉಳಿಸಿಕೊಳ್ಳುವ ಯೋಗ್ಯತೆ ದರ್ಶನ್ ಅವ್ರಿಗೆ ಆಗ್ಲಿಲ್ವಲ್ಲ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಇಲ್ಲಿ. ಅದೇ ಆಗಿರೋದು ಕಷ್ಟ ಹೇಳಿದ್ನಲ್ಲ ನಾನು. ಏಕೆಂದರೆ ಆತನ ಬೆಳವಣಿಗೆ ನಾನು ಗಮನಿಸಿಲ್ಲ. ಆತನ ಸಿನಿಮಾಗಳು ಯಶಸ್ವಿ ಯಾವುದಾಯಿತು, ಯಾವುದು ಯಶಸ್ವಿ ಆಗಲಿಲ್ಲ ನಾನು ನೋಡಿಲ್ಲ. ಆತನ ಸಿನಿಮಾ ಆತನಿಗೂ ಹೇಳಿದ್ದೀನಿ, ನಾನು ನೋಡಿರೋದು ಒಂದೇ ಒಂದು ನನ್ನ ಪ್ರೀತಿಯ ರಾಮು. ಯಾಕೆ ಪ್ರೊಡ್ಯೂಸರ್ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು, ತೀರ್ಕೊಂಡ್ಬಿಟ್ರು ಅವರು. ಅವ್ರಿಗೋಸ್ಕರ ನಾನು ನೋಡಿದ್ದೆ. ಇಟ್ ವಾಸ್ ಗುಡ್. ಸಕ್ಸಸ್ ಆಗಲಿಲ್ಲ ಅದು, ಬಟ್ ಇಟ್ ವಾಸ್ ಎ ಗುಡ್ ಮೂವಿ. ಬಟ್ ಈತ ಅಷ್ಟು ಬಂದವನು, ಆಟೋ ಹಿಂದ್ಗಡೆ ನನ್ನ ಇದು ಕಾಣಿಸ್ಲಿ ಸಾಕು ಅಂದವನು, ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದವನು. ಎಷ್ಟು ಮಾದರಿ ಆಗಬೇಕಾಗಿತ್ತಪ್ಪ. ಬೇರೆ ಯಾರು ಬೇಡ, ಬೇರೆ ಯಾರು ನೀನು ಫಾಲೋ ಮಾಡಬೇಕಾಗಿರಲಿಲ್ಲ, ನಿನ್ನ ತಂದೆನ ಫಾಲೋ ಮಾಡಿದ್ರೆ ಸಾಕಾಗಿತ್ತು. ಅವರನ್ನು ಫಾಲೋ ಮಾಡಿದ್ರು ಯಾವ ಇದಾಗ್ತಿದ್ದಪ್ಪ. ಈ ಕೆಟ್ಟ ಹೆಸರು ಬೇಕಾಗಿತ್ತ? ನಿನ್ಗೆ ಎಷ್ಟೇ ಅಭಿಮಾನಿಗಳಿರಲಿ, 10 ಲಕ್ಷ ಅಭಿಮಾನಿಗಳಿರಲಿ, ಮತ್ತು ನಿನ್ನನ್ನು ಟೀಕಿಸೋರು ಬರೀ 10,000 ಜನ ಇರಲಿ, ಬೇಕಾಗಿತ್ತ? ಯಾಕೆ ಟೀಕಿಸ್ತಾರೆ ಅಂತ ನೋಡಬೇಕಲ್ವಾ? ನಿನ್ನ 1 ಲಕ್ಷ ಜನ ನನ್ನ ಇಷ್ಟಪಡ್ತಿದ್ದಾರೆ ಅಂತ ನೋಡೋದಲ್ಲ, 1000 ಜನ ಯಾಕೆ ಟೀಕಿಸ್ತಿದ್ದಾರೆ ಅಂತ ಕೊರತೆ ಏನಿದೆ, ಆ ಸತ್ಯ ಇದ್ದರೆ. ಬೇರೆ ಕಾರಣಕ್ಕೆ ಉಡಾಫೆಯಾಗಿ ಮಾಡಿದ್ರೆ ಪರವಾಗಿಲ್ಲ, ಅದರಲ್ಲಿ ಏನಾರು ಸತ್ಯ ಇದ್ದರೆ ತಿದ್ಕೋಬೇಕಲ್ವಾ? ಆಗಲೇ ಅಲ್ಲ ಮನುಷ್ಯ ಆಗೋದು. ಮನುಷ್ಯನಿಗೂ ಹಂದಿಗಳಿಗೂ ವ್ಯತ್ಯಾಸ. ಹಂದಿ ಸದಾ ಹಂದಿನೇ. ಮನುಷ್ಯರಿಗೂ ಹಂದಿಗೂ ವ್ಯತ್ಯಾಸ ಏನು ಅಂದರೆ, ಹಂದಿ ಗಿಣಿ ಆಗೋಕ್ಕಾಗಲ್ಲ, ಕೋಗಿಲೆ ಆಗೋಕ್ಕಾಗಲ್ಲ, ಜಿಂಕೆ ಆಗೋಕ್ಕಾಗಲ್ಲ. ಬಟ್ ಮನುಷ್ಯ ಏನು ಬೇಕಾದ್ರೂ ಆಗ್ಬೋದು. ನಾನು ಹಂದಿನೂ ಆಗಬಹುದು, ಜಿಂಕೆನೂ ಆಗಬಹುದು, ಗಿಣಿನೂ ಆಗಬಹುದು. ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಅದಕ್ಕೇನು ತುಂಬ ಬುದ್ಧಿವಂತಿಕೆ ಬೇಕಾಗಿಲ್ಲ. ಅಷ್ಟು ಅರ್ಥ ಮಾಡ್ಕೊಳ್ಳದೆ ಹೋದಾಗ ನೀನು ಮನುಷ್ಯ ಅನ್ನಿಸ್ಕೊಳ್ಳೋಕೆ ನಾಲಾಯಕ ಆಗ್ತೀಯ. ನೀನು ಜನಪ್ರಿಯ ಆಗ್ಬೋದು, ಯಶಸ್ವಿ ಆಗಿರಬಹುದು, ಬಟ್ ಮನುಷ್ಯ ಅನ್ನಿಸ್ಕೊಳ್ಳೋಕ್ಕೆ ನಾಲಾಯಕ ಆಗ್ತೀಯ.